ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ಇತಿಹಾಸದಲ್ಲೇ ಅತಿ ಹೆಚ್ಚು ಚಿನ್ನ ರನ್ಯಾ ರಾವ್ ಬಳಿಕ ಸಿಕ್ಕಿದ್ದು ಹಲವು ಅನುಮಾನಗಳನ್ನು ಸೃಷ್ಟಿಸಿದೆ. ಇಷ್ಟೆಲ್ಲ ಅಲ್ಲ, ರನ್ಯಾ ಮನೆಯಲ್ಲೂ 2,67,00,000 ರೂಪಾಯಿ ನಗದು ಸಿಕ್ಕಿದೆ. ಆ ಚಿನ್ನ ನಗದು ಸೇರಿ ಒಟ್ಟು 17.29 ಕೋಟಿ ಮೌಲ್ಯದ ಖಜಾನೆ ಕಂಡು ಡಿಆರ್ಐ ಅಧಿಕಾರಿಗಳು ದಂಗಾಗಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧಿಸಲಾದ ನಟಿ ರನ್ಯಾ ರಾವ್ ಅವರನ್ನ ಸೆಂಟ್ರಲ್ ಜೈಲ್ಗೆ ಕಳುಹಿಸಲಾಗಿದೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ರನ್ಯಾ ರಾವ್ ಅವರಿಗೆ ಕೈದಿ ನಂಬರ್ 2198/25 ನೀಡಲಾಗಿದೆ. 14 ದಿನಗಳ ಕಾಲ ನಟಿ ರನ್ಯಾಗೆ ಜೈಲೂಟವೇ ಗತಿಯಾಗಿದ್ದು, ಸೊಳ್ಳೆಕಾಟ, ಮುದ್ದೆ ಊಟಕ್ಕೆ ರನ್ಯಾ ರಾವ್ ಪರದಾಡುವಂತಾಗಿದೆ. ದುಬೈನಿಂದ ಬೆಂಗಳೂರಿಗೆ ಬಂದಿದ್ದ ನಟಿ ರನ್ಯಾ ರಾವ್ ಅವರನ್ನ ತನ್ನ ಬಟ್ಟೆಯಲ್ಲಿ 14.8 ಕೆಜಿ ಚಿನ್ನವನ್ನ ಸಾಗಿಸಲು ಪ್ರಯತ್ನಿಸಿದ್ದರು. ಇವರು ಚಿನ್ನ ಅಡಗಿಸಿಟ್ಟಿದ್ದ ಪರಿ ಕಂಡು ಡಿಆರ್ಐ ಅಧಿಕಾರಿಗಳೇ ಶಾಕ್ ಆಗಿದ್ರು. ರನ್ಯಾ ರಾವ್ ಧರಿಸಿದ್ದ ಬಟ್ಟೆಯಲ್ಲಿ ಮುಕ್ಕಾಲು ಪಾಲು ಚಿನ್ನ ಇತ್ತು. ಒಂದಷ್ಟು ಬಟ್ಟೆಯಲ್ಲಿ ಉಳಿದಷ್ಟು ಚಿನ್ನ ಬ್ಯಾಗ್ನಲ್ಲಿ ಪತ್ತೆಯಾಗಿದೆ. ಎಲ್ಲ ಚಿನ್ನದ ಗಟ್ಟಿ ರೂಪದಲ್ಲಿತ್ತು. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ಇತಿಹಾಸದಲ್ಲೇ ಅತಿ ಹೆಚ್ಚು ಚಿನ್ನ ರನ್ಯಾ ರಾವ್ ಬಳಿಕ ಸಿಕ್ಕಿದ್ದು ಹಲವು ಅನುಮಾನಗಳನ್ನು ಸೃಷ್ಟಿಸಿದೆ. ಇಷ್ಟೆಲ್ಲ ಅಲ್ಲ, ರನ್ಯಾ ಮನೆಯಲ್ಲೂ 2,67,00,000 ರೂಪಾಯಿ ನಗದು ಸಿಕ್ಕಿದೆ. ಆ ಚಿನ್ನ ನಗದು ಸೇರಿ ಒಟ್ಟು 17.29 ಕೋಟಿ ಮೌಲ್ಯದ ಖಜಾನೆ ಕಂಡು ಡಿಆರ್ಐ ಅಧಿಕಾರಿಗಳು ದಂಗಾಗಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧಿಸಲಾದ ನಟಿ ರನ್ಯಾ ರಾವ್ ಅವರನ್ನ ಸೆಂಟ್ರಲ್ ಜೈಲ್ಗೆ ಕಳುಹಿಸಲಾಗಿದೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ರನ್ಯಾ ರಾವ್ ಅವರಿಗೆ ಕೈದಿ ನಂಬರ್ 2198/25 ನೀಡಲಾಗಿದೆ. 14 ದಿನಗಳ ಕಾಲ ನಟಿ ರನ್ಯಾಗೆ ಜೈಲೂಟವೇ ಗತಿಯಾಗಿದ್ದು, ಸೊಳ್ಳೆಕಾಟ, ಮುದ್ದೆ ಊಟಕ್ಕೆ ರನ್ಯಾ ರಾವ್ ಪರದಾಡುವಂತಾಗಿದೆ. ದುಬೈನಿಂದ ಬೆಂಗಳೂರಿಗೆ ಬಂದಿದ್ದ ನಟಿ ರನ್ಯಾ ರಾವ್ ಅವರನ್ನ ತನ್ನ ಬಟ್ಟೆಯಲ್ಲಿ 14.8 ಕೆಜಿ ಚಿನ್ನವನ್ನ ಸಾಗಿಸಲು ಪ್ರಯತ್ನಿಸಿದ್ದರು. ಇವರು ಚಿನ್ನ ಅಡಗಿಸಿಟ್ಟಿದ್ದ ಪರಿ ಕಂಡು ಡಿಆರ್ಐ ಅಧಿಕಾರಿಗಳೇ ಶಾಕ್ ಆಗಿದ್ರು. ರನ್ಯಾ ರಾವ್ ಧರಿಸಿದ್ದ ಬಟ್ಟೆಯಲ್ಲಿ ಮುಕ್ಕಾಲು ಪಾಲು ಚಿನ್ನ ಇತ್ತು. ಒಂದಷ್ಟು ಬಟ್ಟೆಯಲ್ಲಿ ಉಳಿದಷ್ಟು ಚಿನ್ನ ಬ್ಯಾಗ್ನಲ್ಲಿ ಪತ್ತೆಯಾಗಿದೆ. ಎಲ್ಲ ಚಿನ್ನದ ಗಟ್ಟಿ ರೂಪದಲ್ಲಿತ್ತು. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ಇತಿಹಾಸದಲ್ಲೇ ಅತಿ ಹೆಚ್ಚು ಚಿನ್ನ ರನ್ಯಾ ರಾವ್ ಬಳಿಕ ಸಿಕ್ಕಿದ್ದು ಹಲವು ಅನುಮಾನಗಳನ್ನು ಸೃಷ್ಟಿಸಿದೆ. ಇಷ್ಟೆಲ್ಲ ಅಲ್ಲ, ರನ್ಯಾ ಮನೆಯಲ್ಲೂ 2,67,00,000 ರೂಪಾಯಿ ನಗದು ಸಿಕ್ಕಿದೆ. ಆ ಚಿನ್ನ ನಗದು ಸೇರಿ ಒಟ್ಟು 17.29 ಕೋಟಿ ಮೌಲ್ಯದ ಖಜಾನೆ ಕಂಡು ಡಿಆರ್ಐ ಅಧಿಕಾರಿಗಳು ದಂಗಾಗಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧಿಸಲಾದ ನಟಿ ರನ್ಯಾ ರಾವ್ ಅವರನ್ನ ಸೆಂಟ್ರಲ್ ಜೈಲ್ಗೆ ಕಳುಹಿಸಲಾಗಿದೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ರನ್ಯಾ ರಾವ್ ಅವರಿಗೆ ಕೈದಿ ನಂಬರ್ 2198/25 ನೀಡಲಾಗಿದೆ. 14 ದಿನಗಳ ಕಾಲ ನಟಿ ರನ್ಯಾಗೆ ಜೈಲೂಟವೇ ಗತಿಯಾಗಿದ್ದು, ಸೊಳ್ಳೆಕಾಟ, ಮುದ್ದೆ ಊಟಕ್ಕೆ ರನ್ಯಾ ರಾವ್ ಪರದಾಡುವಂತಾಗಿದೆ. ದುಬೈನಿಂದ ಬೆಂಗಳೂರಿಗೆ ಬಂದಿದ್ದ ನಟಿ ರನ್ಯಾ ರಾವ್ ಅವರನ್ನ ತನ್ನ ಬಟ್ಟೆಯಲ್ಲಿ 14.8 ಕೆಜಿ ಚಿನ್ನವನ್ನ ಸಾಗಿಸಲು ಪ್ರಯತ್ನಿಸಿದ್ದರು. ಇವರು ಚಿನ್ನ ಅಡಗಿಸಿಟ್ಟಿದ್ದ ಪರಿ ಕಂಡು ಡಿಆರ್ಐ ಅಧಿಕಾರಿಗಳೇ ಶಾಕ್ ಆಗಿದ್ರು. ರನ್ಯಾ ರಾವ್ ಧರಿಸಿದ್ದ ಬಟ್ಟೆಯಲ್ಲಿ ಮುಕ್ಕಾಲು ಪಾಲು ಚಿನ್ನ ಇತ್ತು. ಒಂದಷ್ಟು ಬಟ್ಟೆಯಲ್ಲಿ ಉಳಿದಷ್ಟು ಚಿನ್ನ ಬ್ಯಾಗ್ನಲ್ಲಿ ಪತ್ತೆಯಾಗಿದೆ. ಎಲ್ಲ ಚಿನ್ನದ ಗಟ್ಟಿ ರೂಪದಲ್ಲಿತ್ತು.